ಬಿಗ್ ಬಾಸ್ ಕನ್ನಡ 12ರ ವಿನ್ನರ್ ಆಗಲ್ವಾ ಗಿಲ್ಲಿ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಇದಾಗಲೇ ಗಿಲ್ಲಿ ಫ್ಯಾನ್ಸ್ ಎಲ್ಲೆಡೆ ಕೂಡ ಕರ್ನಾಟಕದಲ್ಲಿ ಈಗಿನ ಬಿಗ್ ಬಾಸ್ನಲ್ಲಿ ಗಿಲ್ಲಿನೇ ವಿನ್ನರ್ ಆಗೋದು ಅಂತ ಎಲ್ಲೆಡೆ ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ಹೇಳಿಕೆ ಇದೀಗ ಸಾಕಷ್ಟು ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದೆ. ಹಾಗಾದ್ರೆ ಮತ್ತೊಬ್ಬ ಅರುಣ್ ಸಾಗರ್ ಆಗ್ತಾರಾ ಗಿಲ್ಲಿ ನಟ? ಬಿಗ್ ಬಾಸ್ ಸೀಸನ್ 12ರ ರನ್ನರ್ ಆಗ್ತಾರಾ ಗಿಲ್ಲಿ ಅನ್ನುವಂಥದ್ದು. ಬಿಗ್ ಬಾಸ್ ಕನ್ನಡ 12ರ ವಿನ್ನರ್ ಆಗಲ್ವಾ ಗಿಲ್ಲಿ? ಮತ್ತೊಬ್ಬ ಅರುಣ್ ಸಾಗರ್ ಆಗ್ತಾರಾ ಗಿಲ್ಲಿ ನಟ? ಈಗಾಗಲೇ ಎಲ್ಲೆಡೆ ಕೂಡ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇಲ್ಲಿ ರನ್ನರ್ ಅಪ್ ಆಗ್ತಾರಾ ಗಿಲ್ಲಿ ಅನ್ನುವಂಥದ್ದು. ಫಿನಾಲೆ ಹತ್ತಿರ ಬರ್ತಿದ್ದಂತೆ ಗಿಲ್ಲಿ ಬಿಗ್ ಸೈಡ್ ಲೈನ್ ಆದ್ರು. ಬಿಗ್ ಬಾಸ್ ಮೊದಲ ಸೀಸನ್ ಇತಿಹಾಸ ಮರುಕಳಿಸುತ್ತಾ? ಹಾಗಾದ್ರೆ ಆರಂಭದಲ್ಲಿ ಗಿಲ್ಲಿ ಹೈಲೈಟ್, ಕೊನೆ ವಾರಗಳಲ್ಲಿ ಸೈಡ್ ಲೈನ್ ಯಾಕೆ? ಮೊದಲ ಸೀಸನ್ ನಲ್ಲಿ ಎಂಟರ್ಟೈನರ್ ಆಗಿದ್ದ ಅರುಣ್ ಸಾಗರ್, ಆದ್ರೆ ವಿನ್ನರ್ ಪಟ್ಟ ಸಿಕ್ಕಿದ್ದು ಮಾತ್ರ ವಿಜಯ್ ರಾಘವೇಂದ್ರಗೆ. ಮತ್ತೆ ಅದೇ ಸೀಸನ್ ಇಲ್ಲಿ ಮರುಕಳಿಸುತ್ತಾ ಅನ್ನುವಂಥದ್ದು. ರನ್ನರ್ ಅಪ್ ಆಗಿತ್ತು ಹಿರಿಯ ಕಲಾವಿದ ಅರುಣ್ ಸಾಗರ್. ಮೊದಲ ಸೀಸನ್ ವಿಜೇತರ ಬಗ್ಗೆಯೂ ಆಗ ಎದ್ದಿತ್ತು ಅಪಸ್ವರ. ಗಿಲ್ಲಿ ಅಭಿಮಾನಿಗಳಿಗೆ ಈಗ ಮತ್ತೆ ಅದೇ ಸನ್ನಿವೇಶ ಉದ್ಭವ ಆಗುವಂತ ಭಯ ಹುಡ್ತಾ ಇದೆ. ಎಲ್ಲರ ನಕ್ಕು ನಗಾಡಿಸಿದ ಗಿಲ್ಲಿಗೆ ಆಗಲಿದ್ಯಾ ಮಹಾ ಮೋಸ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿಯೇ ನಡೀತಿದೆ ಚರ್ಚೆ. ಇನ್ನು ಬಡವರ ಮಕ್ಕಳು ಬೆಳೆಯೋದ್ ಬೇಡವಾ ಸ್ವಾಮಿ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ರೈತರ ಮಕ್ಕಳು ಬೆಳೆಯೋದ್ ಬೇಡವಾ ಸ್ವಾಮಿ? ಯಾಕಂದ್ರೆ ಇತ್ತೀಚೆಗೆ ಗಿಲ್ಲಿಯನ್ನ ಸೈಡ್ ಲೈನ್ ಮಾಡಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಫ್ಯಾನ್ಸ್ ಖಡಕ್ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ನಾವು ಗಮನಿಸಿದಾಗ ಕಿಚ್ಚ ಸುದೀಪ್ ಬಂದಂತ ಟೈಮ್ನಲ್ಲಿ ಅಲ್ಲಿ ಯಾರಿಗೆ ಧ್ರುವಂತಿಗೆ ಹಾಗೂ ಅಶ್ವಿನಿ ಗೌಡಗೆ ಚಪ್ಪಾಳೆಯನ್ನ ಕೊಟ್ಟಿರುವಂತದ್ದಾಗಿರ್ಬೋದು. ಇನ್ನು ಎಲ್ಲವೂ ಕೂಡ ಈಗೊಂದಿಷ್ಟು ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಗಿಲ್ಲಿ ಫ್ಯಾನ್ಸ್ ಫುಲ್ ಗರಂ ಆಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ ಇತ್ತೀಚೆಗೆ ಗಿಲ್ಲಿಯನ್ನ ಸೈಡ್ ಲೈನ್ ಮಾಡಲಾಗ್ತಾ ಇದೆ ಅಂತ. ಇನ್ನು ಅದರಂತೆ ಬಿಗ್ ಬಾಸ್ ಮೊದಲ ಸೀಸನ್ ಇತಿಹಾಸ ಮರುಕಳಿಸುತ್ತಾ ಅನ್ನುವಂಥದ್ದು. ಮೊದಲ ಸೀಸನ್ ನಲ್ಲೂ ಕೂಡ ಅರುಣ್ ಸಾಗರ್ನನ್ನ ಇದೇ ರೀತಿಯಾಗಿ ಸೈಡ್ ಲೈನ್ ಮಾಡಲಾಗಿತ್ತು. ಆದ್ರೆ ಅಲ್ಲಿ ವಿನ್ನರ್ ಆಗಿದ್ದು ರಾಘವೇಂದ್ರ. ಹೀಗಾಗಿ ಮತ್ತೆ ಕೂಡ ಅದೇ ಇಲ್ಲಿ ಮರುಕಳಿಸುತ್ತಾ ಅನ್ನುವಂತ ಪ್ರಶ್ನೆ ಒಂದ್ ಕಡೆ ಮೂಡ್ತಾ ಇರುವಂತದ್ದು. ಈಗಾಗಲೇ ಗಿಲ್ಲಿ ಫ್ಯಾನ್ಸ್ ಎಲ್ಲೆಡೆ ಕೂಡ ಈ ಬಗ್ಗೆ ರೊಚ್ಚಿಗೆದ್ದು ಗರಂ ಆಗಿದ್ದಾರೆ. ಈ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ರನ್ನರ್ ಅಪ್ ಆಗಿದ್ದು ಹಿರಿಯ ಕಲಾವಿದ ಅರುಣ್ ಸಾಗರ್. ಆಗ್ಲೂ ಕೂಡ ಈಗ ಅದೇ ಮತ್ತೆ ಮರುಕಳಿಸುತ್ತಾ? ಮೊದಲ ಸೀಸನ್ ವಿಜೇತರ ಬಗ್ಗೆಯೂ ಆಗ ಎದ್ದಿತ್ತು ಅಪಸ್ವರ. ಗಿಲ್ಲಿ ಅಭಿಮಾನಿಗಳಿಗೆ ಈಗ ಮತ್ತೆ ಅದೇ ಸನ್ನಿವೇಶ ಉದ್ಭವದ ಭಯ ಹುಡ್ತಾ ಇದೆ. ಎಲ್ಲರ ನಕ್ಕು ನಗಾಡಿಸಿದ ಗಿಲ್ಲಿಗೆ ಆಗಲಿದ್ಯಾ ಮಹಾಮೋಸ? ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿಯೇ ನಡೀತಿದೆ ಚರ್ಚೆ. ಬಡವರ ಮಕ್ಕಳು ಬೆಳೆಯೋದ್ ಬೇಡವಾ ಸ್ವಾಮಿ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ರೈತರ ಮಕ್ಕಳು ಬೆಳೆಯೋದ್ ಬೇಡವಾ ಸ್ವಾಮಿ? ಸೋಷಿಯಲ್ ಮೀಡಿಯಾದಲ್ಲಿ ಭುಗಿಲೆದ್ದಿದೆ ಇದೀಗ ಗಿಲ್ಲಿ ಫ್ಯಾನ್ಸ್ರ ಪ್ರಶ್ನೆಗಳು. ಯಾಕಂದ್ರೆ ಇತ್ತೀಚಿನಲ್ಲಿ ನೋಡ್ತಾ ಇದೀವಿ. ಇನ್ನು ಏನು ಕಿಚ್ಚ ಸುದೀಪ್ ಬಂದಂತ ಸಮಯದಲ್ಲೂ ಕೂಡ ಧ್ರುವಂತ್ ಹಾಗೂ ಅಶ್ವಿನಿ ಗೌಡಗೆ ಕಿಚ್ಚನ ಚಪ್ಪಾಳೆಯನ್ನ ಕೊಡ್ತಾನೆ. ಇನ್ನು ಧ್ರುವಂತ್ಗೆ ಸೀಸನ್ ಚಪ್ಪಾಳೆಯನ್ನ ಕೊಡ್ತಾರೆ ಸುದೀಪ್ ಅವರು. ಇದಾದ ಮೇಲೆ ಮತ್ತಷ್ಟು ಗಿಲ್ಲಿ ಫ್ಯಾನ್ಸ್ ಅಲ್ಲಿ ಗರಂ ಆಗ್ತಾರೆ. ಇಡೀ ಸೀಸನ್ ಅಲ್ಲಿ ನೋಡ್ತಾ ಬಂದಂತ ಸಮಯದಲ್ಲಿ ಪೂರ್ತಿಯಾಗಿ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು ಗಿಲ್ಲಿ ಮಾತ್ರ. ಆದ್ರೆ ಸೀಸನ್ ಚಪ್ಪಾಳೆ ಹೋಗಿದ್ದು ಧ್ರುವಂತ್ಗೆ. ಇಲ್ಲಿ ಒಂದು ರೀತಿಯಾಗಿ ಮೋಸ ಅಲ್ಲಿ ನಡೀತಾ ಇದೆ. ಸಾಫ್ಟ್ ಕಾರ್ನರ್ನ ತೋರ್ತಾ ಇದ್ದಾರೆ ಕಿಚ್ಚ ಸುದೀಪ್ ಅನ್ನುವಂತಹ ಮಾತುಗಳು ಒಂದ್ ಕಡೆ ಕೇಳಿ ಬರ್ತಾ ಇತ್ತು. ಇನ್ನು ಅದರಂತೆ ರನ್ನರ್ ಅಪ್ ಆಗ್ತಾರಾ ಗಿಲ್ಲಿ ಹಾಗಾದ್ರೆ ಅನ್ನುವಂತ ಪ್ರಶ್ನೆಗಳು ಒಂದ್ ಕಡೆ ಇಲ್ಲಿ ಮೂಡಿ ಬರ್ತಾ ಇದೆ. ಯಾಕಂದ್ರೆ ಮೊದಲ ವಾರವನ್ನ ಅಂದ್ರೆ ಮೊದಲ ಸೀಸನ್ ನಾವು ನೋಡಿದಾಗ ಆಗ್ಲೂ ಕೂಡ ಅರುಣ್ ಸಾಗರ್ ಪೂರ್ತಿಯಾಗಿ ಇಡೀ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ ಅಲ್ಲಿ ವಿನ್ನರ್ ಆಗಿದ್ದು ವಿಜಯ ರಾಘವೇಂದ್ರ. ಇನ್ನು ಅದೇ ರೀತಿಯಾಗಿ ಈ ಸೀಸನ್ ಅಲ್ಲೂ ಕೂಡ ಬಿಗ್ ಬಾಸ್ 12ರ ಸೀಸನ್ ಅಲ್ಲೂ ಕೂಡ ಅದೇ ಮರುಕಳಿಸುತ್ತಾ ಅನ್ನುವಂತ ಪ್ರಶ್ನೆಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಮುನ್ನೆಲೆಗೆ ಬರ್ತಾ ಇದೆ. ಇನ್ನು ಅದರಂತೆ ಗಿಲ್ಲಿಯ ಈ ಒಂದು ಏನು 2012 ಈಗಿನ ಒಂದು ಏನು ಬಿಗ್ ಬಾಸ್ ಸೀಸನ್ 12ರ ಒಂದು ಏನು ಸೀಸನ್ ಇದೆ, ಇದರಲ್ಲಿ ಪೂರ್ತಿಯಾಗಿ ಸೀಸನ್ ಇಲ್ಲಿಯವರೆಗೂ ಕೂಡ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಾ ಬಂದಿದ್ದದ್ದು ಈಗ ಗಿಲ್ಲಿ ನಟ. ಯಾಕಂದ್ರೆ ಗಿಲ್ಲಿ ನಟ ಇರಲಿಲ್ಲ ಅಂತ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ 0 ಅಂದ್ರೆ ಯಾವುದೇ ತರದಂತ ಎಂಟರ್ಟೈನ್ಮೆಂಟ್ ಇರ್ತಿರ್ಲಿಲ್ಲ ಅನ್ನುವಂತಹ ಮಾತುಗಳು ಎಲ್ಲೆಡೆ ಕೂಡ ಕೇಳಿ ಬರ್ತಾ ಇತ್ತು. ಇನ್ನು ಅದರಂತೆನೆ ಈಗಲೂ ಕೂಡ ಅದೇ ರೀತಿಯಾಗಿ ಗಿಲ್ಲಿ ನಟನ ಮೇಲೆ ಅಂದ್ರೆ ಗಿಲ್ಲಿ ನಟ ಅಲ್ಲಿ ರನ್ನರ್ ಅಪ್ ಆಗ್ತಾನ ಅನ್ನುವಂತಹ ಅನುಮಾನಗಳು ಇಲ್ಲಿ ಹುಟ್ಟಿ ಹಾಕ್ತಾ ಇದೆ. ಈ ಎಲ್ಲ ಸನ್ನಿವೇಶಗಳು ಈಗ ಹೆಚ್ಚಾಗಿ ಈಗಿನ ಒಂದು ಫ್ಯಾನ್ಸ್ನ ಕ್ರೇಜ್ ನೋಡೋದಾದ್ರೆ ಗಿಲ್ಲಿಗೆ ಇರುವಂತಹ ಫ್ಯಾನ್ಸ್ ಯಾವ್ಯಾವ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅಂದ್ರೆ ಗಿಲ್ಲಿ ಏನಾದ್ರೂ ಒಂದು ವೇಳೆ ಗೆಲ್ಲಲಿಲ್ಲ ಅಂತ ಅಂದ್ರೆ ನಾವು ಕಲರ್ಸ್ ಕನ್ನಡನೇ ನೋಡೋದು ಬಿಟ್ಬಿಡ್ತೀವಿ,
ನೋಡೋದೇ ಇಲ್ಲ ಅನ್ನುವಂಥ ಮಾತುಗಳು ಗಿಲ್ಲಿ ಫ್ಯಾನ್ಸಿಂದ ಇಲ್ಲಿ ಕೇಳಿ ಬರ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆ ಗಿಲ್ಲಿ ಫ್ಯಾನ್ಸ್ಗೆ ಈಗ ಒಂದು ರೀತಿಯಾಗಿ ಗರಂ ಆಗಿದ್ದು ಯಾವ ವಿಚಾರಕ್ಕೆ ಅಂತ ಅಂದರೆ ಧ್ರುವಂತ್ಗೆ ಒಂದು ಸೀಸನ್ ಕಿಚ್ಚನ ಚಪ್ಪಾಳೆಯಲ್ಲಿ ಸಿಗುತ್ತೆ. ಹೀಗಾಗಿ ಸೀಸನ್ನಲ್ಲಿ ಸಿಗುವಂಥ ಕೆಲಸ ಧ್ರುವಂತ್ ಏನು ಮಾಡಿದ್ದಾನೆ ಮನೆಯಲ್ಲಿ ಅನ್ನುವಂಥ ಮಾತುಗಳು ಒಂದು ಕಡೆ, ಪ್ರಶ್ನೆಗಳು ಒಂದು ಕಡೆ ಉದ್ಭವ ಆಗಿತ್ತು. ಇದೆಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೊಂಡಾಗ ಹಾಗಾದರೆ ಈ ಬಾರಿ ರನ್ನರ್ ಅಪ್ ಆಗ್ತಾರ ಗಿಲ್ಲಿ? ಯಾಕಂದರೆ ಎಲ್ಲರ ಮನದಲ್ಲಿ ಎಲ್ಲರ ಭಾವನೆಯಲ್ಲಿ ಇರುವಂಥದ್ದು ಗಿಲ್ಲಿನೇ ವಿನ್ನರ್, ಈ ಬಾರಿಯ ಏನು ಸೀಸನ್ 12ರ ವಿನ್ನರ್ ಆಗೋದು ಗಿಲ್ಲಿನೇ ಅನ್ನುವಂಥದ್ದು. ಆದರೆ ಈ ಒಂದು ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಯಾಕೆ ಈ ರೀತಿಯಾಗಿ ಅಂದರೆ ಒಂದು ರೀತಿಯಾಗಿ ಗಿಲ್ಲಿಯನ್ನು ಸೈಡ್ಲೈನ್ ಮಾಡಲಾಗ್ತಾ ಇದೆ ಅನ್ನುವಂಥ ಪ್ರಶ್ನೆಗಳು ಒಂದು ಕಡೆ ಗಿಲ್ಲಿ ಫ್ಯಾನ್ಸಲ್ಲಿ ಮೂಡ್ತಾ ಇದೆ. ಇದೀಗ ಎಲ್ಲೆಡೆ ಕೂಡ ಭುಗಿಲೆದ್ದಿರುವಂತಹ ವಿಚಾರ ಅಂತ ಅಂದರೆ ಗಿಲ್ಲಿಯನ್ನ ಯಾಕೆ ಸೈಡ್ ಲೈನ್ ಮಾಡಲಾಗ್ತಾ ಇದೆ ಬಿಗ್ ಬಾಸ್ ಅಲ್ಲಿ ಅಂತ. ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ಇರಲಿಲ್ಲ ಅಂತ ಅಂದರೆ ಗಿಲ್ಲಿ ಅಲ್ಲಿ ಬಿಗ್ ಬಾಸ್ ಇಡೀ ಸೀಸನ್ನೇ 0 ಆಗ್ತಾ ಇತ್ತು. ಈ ಹಿಂದೆ ಕೂಡ ಕಿಚ್ಚ ಸುದೀಪ್ ಅವ್ರು ಬಂದು ಹೇಳ್ತಾರೆ, ಕಳೆದ ಒಂದು ಸೀಸನ್ನಲ್ಲಿ ನಮ್ಮ ಶೋ ನಂಬರ್ 1 ಇತ್ತು, ಆದರೆ ಈಗಿನ ಒಂದು ಸೀಸನ್ನಲ್ಲಿ ನಮ್ಮ ಚಾನಲ್ಲೇ ನಂಬರ್ 1 ಹೋಗಿದೆ ಅನ್ನುವಂಥ ಮಾತನ್ನು, ಕಲರ್ಸ್ ಕನ್ನಡ ಚಾನಲೇ ನಂಬರ್ 1 ಹೋಗಿದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿರ್ತಾರೆ.